ಒಂದು ವರ್ಷಕ್ಕೆ 25,000 ಜನ ಹಾವು ಕಚ್ಚಿ ಸಾಯುವಂಥ ಭಾರತದಲ್ಲಿ ಆ ಹಾವನ್ನು ಕೂಡ ದೇವರು ಅಂತ ಪೂಜೆ ಮಾಡುವಂಥ, ಪ್ರಕೃತಿ ಅಂತ ಪೂಜೆ ಮಾಡುವಂಥ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ ಅಂತ ಹೇಳಿ ಅವನ ಟಿಪ್ಪಣಿಯಲ್ಲಿ ಬರೆದು ಇಂಥ ಭಾರತವನ್ನು ಬಿಟ್ಟು ಹೋಗ್ತೇವಲ್ಲ ಅಂತ ಹೇಳಿದಂತೆ. ಶ್ರೀ ಬಾಹುಬಲಿ ಸ್ವಾಮಿ ಮಸ್ತಕಾಭಿಷೇಕ ಸಮಿತಿಯ ಈ ಸುಂದರ ಸಮಾರಂಭದಲ್ಲಿ ನಮಗೆಲ್ಲರಿಗೆ ಆಶೀರ್ವಾದ ವಚನ ಮಾಡಿರುವಂಥ ಪರಮಪೂಜ್ಯ ಸಸ್ಯ ಶ್ರೀ ಲಲಿತಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಹಿರಿಯರಾಗಿರುವಂಥ ರಾಜೇಂದ್ರ ಕುಮಾರ್ ಅವರೇ, ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂಥ ಹರ್ಷೇಂದ್ರ ಕುಮಾರ್ರೇ, ಉಡುಪಿ ಜಿಲ್ಲಾಧಿಕಾರಿಯವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಮಾಧ್ಯಮದ ಗೆಳೆಯರೇ ಮತ್ತು ಸ್ನೇಹಿತರೆ, ಇದೊಂದು ವಿಶಿಷ್ಟವಾಗಿ ನಡೆಯುವಂಥ ಒಂದು ಸಂಭ್ರಮ. ಈ ಮಸ್ತಕಾಭಿಷೇಕ ಅನ್ನೋದು ಕೇವಲ ಕಾರ್ಕಳಕ್ಕೆ, ಉಡುಪಿ ಜಿಲ್ಲೆಗೆ, ರಾಜ್ಯಕ್ಕೆ ಸೀಮಿತವಾಗಿದೆ. ಇದು ರಾಷ್ಟ್ರೀಯ ಹಬ್ಬವಾಗಿ ಮಾರ್ಪಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಮತ್ತು ಕೋರಿಕೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಪೂರ್ವಸಿದ್ಧತೆಗಳಾಗಬೇಕಾದಂಥ ಅವಶ್ಯಕತೆಗಳು ಇದೆ. ನಾವೆಲ್ಲರೂ ಕೇಳಿದಂತೆ, ಅನುಭವಿಸಿದಂತೆ, ಅರ್ಥ ಮಾಡಿಕೊಂಡಂತೆ ಈ ಮಸ್ತಕಾಭಿಷೇಕದ ಒಟ್ಟು ಕಲ್ಪನೆಗಳಿರುವುದೇ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಡುವಂಥದ್ದು. ಭಾರತದ ಬಗ್ಗೆ ಮೌಂಟ್ ಬ್ಯಾಟನ್ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಶಂಖನಾದದ ಮೂಲಕ. ಆವಾಗ ಬ್ರಿಟಿಷ್ ಧ್ವಜ ಕೆಳಗಿಳಿದು ಭಾರತದ ತ್ರಿವರ್ಣ ಧ್ವಜವನ್ನು ಮೇಲೆ ಹೇರಿಸುವಾಗ ಅಂದಿನ ಬ್ರಿಟಿಷ್ ಗವರ್ನರ್ ಆಗಿರುವಂಥ ಮೌಂಟ್ ಬ್ಯಾಟನ್ ಒಂದು ಉದ್ಗಾರ ಮಾಡಿದ್ದಂತೆ, ಎಂಥ ಭಾರತವನ್ನು ನಾವು ಬಿಟ್ಟು ಹೋಗ್ತಾ ಇದ್ದೇವೆ. ಎಂಥ ಭಾರತ! ಈ ಭಾರತದಲ್ಲಿ ಸುಡುವ ಅಗ್ನಿಯನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ಈ ಬೀಸುವ ಗಾಳಿಯನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ನೀರನ್ನು ಗಂಗೆ ಅಂತ ಪೂಜೆ ಮಾಡ್ತಾರೆ, ಭೂಮಿಯನ್ನು ತಾಯಿ ಅಂತ ಪೂಜೆ ಮಾಡ್ತಾರೆ, ಮರಗಳಲ್ಲಿ ಗಿಡಗಳಲ್ಲಿ ಹರಿಯುವ ನದಿಯಲ್ಲಿ ಚಲಿಸುವ ಗಾಳಿಯಲ್ಲಿ ದೇವರನ್ನು ಕಂಡಿರುವಂಥ ಪ್ರಪಂಚದ ಏಕೈಕ ರಾಷ್ಟ್ರ ಇದ್ದರೆ ಅದು ಭಾರತ ಮಾತ್ರ ಅಂತ ಮೌಂಟ್ ಬ್ಯಾಟನ್ ಹೇಳಿದ್ದಂತೆ. ಅವನು ಹೇಳುವಾಗ ಮತ್ತೊಂದು ಉದ್ಗಾರವನ್ನು ತೆಗಿತಾನೆ, ಏನಂದರೆ ಒಂದು ವರ್ಷಕ್ಕೆ ಅವಿಭಜಿತ ಭಾರತ, ಒಂದು ವರ್ಷಕ್ಕೆ, ಆವಾಗ ಪಾಕಿಸ್ತಾನ ಮತ್ತು ಭಾರತ ಒಟ್ಟಾಗಿತ್ತು, ಒಂದು ವರ್ಷಕ್ಕೆ 25,000 ಜನ ಹಾವು ಕಚ್ಚಿ ಸಾಯುವಂಥ ಭಾರತದಲ್ಲಿ ಆ ಹಾವನ್ನು ಕೂಡ ದೇವರು ಅಂತ ಪೂಜೆ ಮಾಡುವಂಥ, ಪ್ರಕೃತಿ ಅಂತ ಪೂಜೆ ಮಾಡುವಂಥ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ ಅಂತ ಹೇಳಿ ಅವನ ಟಿಪ್ಪಣಿಯಲ್ಲಿ ಬರೆದು ಇಂಥ ಭಾರತವನ್ನು ಬಿಟ್ಟು ಹೋಗ್ತೇವಲ್ಲ ಅಂತ ಹೇಳಿದ್ದಂತೆ. ಹಾಗಾಗಿ ಭಾರತದಲ್ಲಿರುವಂಥ ವೈವಿಧ್ಯತೆ ಏನಂತ ಹೇಳಿದರೆ, ಕೊನೆಗೂ ಕೂಡ ಶಾಂತಿಯ ಸಂಕೇತವಾಗಿ ಸಮಾಜ ರೂಪುಗೊಳ್ಳಬೇಕು ಅನ್ನೋದು ಸಮಾಜದ ಮತ್ತು ದೇಶದ ಆಸೆ. ಆ ಹಿನ್ನೆಲೆಯಲ್ಲಿ ಬಾಹುಬಲಿ ನಮಗೆ ಪೂಜ್ಯರಾಗ್ತಾರೆ. ಇಡೀ ಸಂಘರ್ಷದ ನಡುವೆ ಶಾಂತಿಯ ಸಂಕೇತವನ್ನು ಜಗತ್ತಿಗೆ ಕೊಟ್ಟು ಶಾಂತಿಯ ಮೂಲಕ ವಿಶ್ವಶಾಂತಿಯನ್ನೇ ಗುರಿಯಾಗಿಟ್ಟುಕೊಂಡಂಥ ಜಗತ್ತಿನ ಏಕೈಕ ರಾಜ ಯಾರು ಕೇಳಿದರೆ ಅವರು ಬಾಹುಬಲಿ ಅಂತೇಳಿ ನಮಗೆ ಇತಿಹಾಸ ಹೇಳುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಅಂತ ಕನಸನ್ನು ಕಂಡವರು. ಪೂಜ್ಯ ಕಾವಂದ್ರ ಮಾರ್ಗದರ್ಶನದಲ್ಲಿ ರಾಜೇಂದ್ರ ಕುಮಾರ್ ಅವರು ಇದರ ನೇತೃತ್ವವನ್ನು ವಹಿಸ್ತಾರೆ ಅನ್ನೋದು ನಾವು ಕಂಡುಕೊಂಡಿರುವಂಥ ಸತ್ಯ. ರಾಜೇಂದ್ರ ಕುಮಾರ್ ಅವರಿಗೆ ಭಾಳ ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಕ್ಕೆ ಮುಖಂಡರು ಯಾರು ಕೇಳಿದರೆ ರಾಜೇಂದ್ರ ಕುಮಾರ್ ಅಂತ ಹೇಳೋದು ಒಂದು ಸುದ್ದಿ ಇದೆ. ಹೌದಂತ ಹೇಳಿದ್ದಲ್ಲ, ನಾನು ಅಲ್ಲ ಅಂತ ಹೇಳಿದ್ದು ಅಲ್ಲ. ಎಲ್ಲ ರಾಜಕೀಯ ಪಕ್ಷಕ್ಕೂ ಲೀಡರ್ ಯಾರು ಕೇಳಿದರೆ ರಾಜೇಂದ್ರ ಕುಮಾರ್ ಅಂತೇಳಿ ನಮ್ಮನ್ನ ಮೊಳಗೆ ಒಂದು ಮಾತಾಡುವಂಥ ಒಂದು ಚರ್ಚೆ ಇದೆ. ಹಾಗಾಗಿ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗಲಿಕ್ಕೆ ಭಾಳ ಕಷ್ಟ ಆಗೋದಿಲ್ಲ ಅಂತ ನನಗನ್ನಿಸೋದು. ನಮ್ಮ ಇಡೀ ಜಿಲ್ಲಾಡಳಿತ ನಿಮ್ಮ ಜೊತೆಯಲ್ಲಿರುತ್ತೆ, ರಾಜ್ಯ ಸರ್ಕಾರ ನಿಮ್ಮ ನೆರವಿಗೆ ಬರುತ್ತೆ, ಕೇಂದ್ರ ಸರ್ಕಾರವು ಕೂಡ ನಿಮಗೇನೇನು ಸಹಕಾರ ಬೇಕೋ ಅದನ್ನೆಲ್ಲ ಮಾಡುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಮತ್ತು ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ನಾನು ಜೈನ ಮುನಿಶ್ರೇಷ್ಠರೊಬ್ಬರನ್ನು ನೋಡಬೇಕು ಅಂತೇಳಿ ಚಿಕ್ಕಮಗಳೂರಲ್ಲಿ 1 ವಾರಗಳ ಕಾಲ ಓಡಾಡ್ತಾಯಿದ್ದೆ ಬೇರೆ ಬೇರೆ ಕಾರಣಕ್ಕೆ. ಅವ್ರು ಯಾವಾಗಲೂ ದೆಹಲಿಯಲ್ಲಿರ್ತಾರೆ, ಜಮ್ಮು ಕಾಶ್ಮೀರದಲ್ಲಿರ್ತಾರೆ. ಆನಂತರ ನನಗೊಂದು 10 ನಿಮಿಷಗಳ ಕಾಲ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅವರು ಹೇಳುವ ಮಾತುಗಳನ್ನು, ಅವರ ಸಂದೇಶಗಳನ್ನು, ಅವರ ಒಟ್ಟು ರಾಷ್ಟ್ರೀಯತೆ ವಿಚಾರಗಳನ್ನು ನೋಡಿದಾಗ ನಮಗೆ ಭಾಳ ಕಲಿಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನಮ್ಗೆ ಅವತ್ತು ಅನಿಸಿತ್ತು. ತುಂಬ ಜನ ನಾವು ಹೋಗಿದ್ದೆವು. ಹಾಗಾಗಿ ಈ ಸಮುದಾಯ ಜಗತ್ತಿಗೆ ಶಾಂತಿಯನ್ನು ಕೊಡಬಲ್ಲ ಅಂತ ಒಂದು ಶಕ್ತಿ ಇರುವಂಥ ಒಂದು ಸಮುದಾಯ. ಆ ಹಿನ್ನೆಲೆಯಲ್ಲಿ ಬಾಹುಬಲಿ ಮಸ್ತಕಾಭಿಷೇಕ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಹೇಳಿ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.